ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಆರ್ಸಿಬಿ ಸ್ಟಾರ್ ಕೊಹ್ಲಿಗೆ ಕನ್ನಡದ ಬಾವುಟ ನೀಡಿದ ಡಿಕೆಶಿ, ಧ್ವಜ ಹಾರಿಸಿ ಸಂಭ್ರಮಿಸಿದ ವಿರಾಟ್. ಪೈಲಟ್ ಆಗಿ ನೇಮಕಗೊಂಡು ಬೀದರ್ನ ಹೆಸರು ಆಕಾಶದೆತ್ತರಕ್ಕೆ ಹಾರಿಸಿರುವ ಏಕೈಕ ಮಹಿಳಾ ಪೂಜಾ ಸಡನ್ಗಿ. ಸೇಕ್ರೆಡ್ ಹಾರ್ಟ್ ಚರ್ಚ್ ಸ್ಕೂಲ್ನಿಂದ ಸಸಿ ವಿತರಣೆ ಕಾರ್ಯಕ್ರಮ. ಸುದ್ದಿಯ ವಿವರಗಳು. 18ನೇ ಐಪಿಎಲ್ 2025 ಆವೃತ್ತಿಯ ಟ್ರೋಫಿ ಗೆದ್ದ ಖುಷಿಯಲ್ಲಿ ಆರ್ಸಿಬಿ ತಂಡ ಬುಧವಾರ ತವರಿಗೆ ಆಗಮಿಸಿದೆ. ಟ್ರೋಫಿ ಜಯಿಸಿದ ಆಟಗಾರರನ್ನು ಅಭಿಮಾನಿಗಳು ಸಂಭ್ರಮದಿಂದ ಬರಮಾಡಿಕೊಂಡರು. ಆರ್ಸಿಬಿ ತಂಡದ ಆಟಗಾರರಿಗೆ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಾಗತ ಕೋರಿದರು. ಈ ವೇಳೆ ಆರ್ಸಿಬಿ ಸ್ಟಾರ್ ವಿರಾಟ್ ಕೊಹ್ಲಿಗೆ ಕನ್ನಡದ ಬಾವುಟ ನೀಡಿದರು. ಕನ್ನಡ ಧ್ವಜ ಹಾರಿಸುವ ಮೂಲಕ ವಿರಾಟ್ ಖುಷಿಪಟ್ಟರು. ಮಂಗಳವಾರ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂಜಾಬ್ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ 6 ರನ್ಗಳ ರೋಚಕ ಜಯ ಸಾಧಿಸಿತು. ಆ ಮೂಲಕ 18 ವರ್ಷಗಳ ಬಳಿಕ ಚೊಚ್ಚಲ ಐಪಿಎಲ್ ಟ್ರೋಫಿ ಎತ್ತಿ ಹಿಡಿಯಿತು. ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಇದು ನಿಜಕ್ಕೂ ಐತಿಹಾಸಿಕ ಕ್ಷಣವಾಗಿತ್ತು. ವಿರಾಟ್ ಕೊಹ್ಲಿಗೂ ಈ ಗೆಲುವು ವಿಶೇಷವಾಗಿತ್ತು. ಜೊತೆಯಾಗಿ ಸೇರಿ ನಾವು ಕೊನೆವರೆಗೂ ಹೋರಾಡ್ತೀವಿ. ನಾವು ಸೋಲಲ್ಲ, ಹಿಂದೆ ಸರಿಯಲ್ಲ, ಎದೆ ತಟ್ಟಿ ನಿಲ್ತೀವಿ. ಇದು ರೆಡ್ ಅಂಡ್ ಗೋಲ್ಡ್ ಆಗ್ತಾರೆ ಬೋಲ್ಡ್ ನಮ್ಮೆದುರಿಗೆ ನಿಂತಾರೆ. ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿರುವ ಬೀದರ್ ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ ಒಂದಿಲ್ಲ ಒಂದು ಕ್ಷೇತ್ರಗಳಲ್ಲಿ ಪ್ರಗತಿಯತ್ತ ಸಾಗುತ್ತಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಂತೂ ಬೀದರ್ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತದೆ. ಈಗ ಬೀದರ್ ಜಿಲ್ಲೆ ಹೆಸರು ಆಕಾಶದೆತ್ತರಕ್ಕೆ ಹಾರಿಸಿದ್ದಾರೆ. ಇದೇ ನಮ್ಮ ಬೀದರ್ನ ಪೂಜಾ ಸಡನ್ಗಿ. ಸಿಎ ಸರೋಜಕುಮಾರ್ ಸಡನ್ಗಿ ಅವರ ಪುತ್ರಿ ಪೂಜಾ ಸಡನ್ಗಿ ಅವರೇ ಈ ಮಹತ್ತರ ಸಾಧನೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಪೂಜಾ ಸಡನ್ಗಿ ಅವರು ಪೈಲಟ್ ಆಗಿ ನೇಮಕ ಆಗಿದ್ದಾರೆ. ಹರಿಯಾಣದ ಭಿವಾನಿಯ ಎಫ್ಎಸ್ಟಿಸಿ ಫ್ಲೈಯಿಂಗ್ ಸ್ಕೂಲ್ನಿಂದ 2 ವರ್ಷಗಳ ಅವಧಿಯ ತರಬೇತಿ ಮುಗಿಸಿರುವ ಅವರು ಯಶಸ್ವಿ ಕ್ಯಾಪ್ಟನ್ ಪೂಜಾ ಆಗಿ ಹೊರಹೊಮ್ಮಿದ್ದು ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆದಿದ್ದಾರೆ. ಸದ್ಯ 200 ಗಂಟೆಗಳ ಹಾರಾಟ ಮುಗಿಸಿ ರಾಷ್ಟ್ರೀಯ ಪೈಲಟ್ ಆಗಿದ್ದು ಮುಂದೆ 500 ಗಂಟೆಗಳ ಹಾರಾಟ ತರಬೇತಿ ಮುಗಿಯುತ್ತಿದ್ದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಲಟ್ ಆಗಲಿದ್ದಾರೆ. ಬೀದರ್ ಜಿಲ್ಲೆಯ ಏಕೈಕ ಮಹಿಳಾ ಪೈಲಟ್ ಆಗಿರುವ ಪೂಜಾ ಅವರು ಈ ಮೂಲಕ ಬೀದರ್ ಜಿಲ್ಲೆಯ ಹೆಸರನ್ನು ಆಕಾಶದಲ್ಲಿಯೂ ಮೆರೆಸಿದ್ದಾರೆ. ಬೆಂಗಳೂರಿನ ಆಚಾರ್ಯ ಇನ್ಸ್ಟಿಟ್ಯೂಟ್ನಲ್ಲಿ ಬ್ಯಾಚುಲರ್ಸ್ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅಭ್ಯಾಸ ಮಾಡುತ್ತಿರುವ ಅವರು ಬೀದರ್ನ ಗುರುನಾನಕ್ ದೇವ ಪಬ್ಲಿಕ್ ಶಾಲೆಯಿಂದ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿದ್ದಾರೆ.
ನಮಸ್ಕಾರ, ನನ್ನ ಹೆಸರು ಪೂಜಾ ಸಡಾಂಗಿ, ಡಾಟರ್ ಆಫ್ ಸರೋಜ್ ಕುಮಾರ್ ಸಡಾಂಗಿ. Been a resident of Bidar ever since I was born. We've been here for the past 25 years. ನನ್ನ ಸ್ಕೂಲಿಂಗ್ ಬೀದರಿಂದಾನೇ ಆಗಿದೆ, ಗುರು ನಾನಕ್ ದೇವ್ ಪಬ್ಲಿಕ್ ಸ್ಕೂಲಿಂದ. ಅದಾದಮೇಲೆ ಗ್ರ್ಯಾಜುಯೇಷನ್ ಬ್ಯಾಂಗ್ಳೂರಿಂದ ಆಯಿತು. ಪೋಸ್ಟ್ ದ್ಯಾಟ್ ಐ ಡಿಸೈಡೆಡ್ ಟು ಪರ್ಸ್ಯೂ ಅ ಕರಿಯರ್ ಇನ್ ಏವಿಯೇಷನ್. ಸೊ ನಾನು ಇವಾಗ ಟ್ರೈನಿಂಗ್ ಮುಗಿಸ್ಕೊಂಡು ಇವಾಗ ಕಮರ್ಷಿಯಲ್ ಪೈಲಟ್ಸ್ ಲೈಸೆನ್ಸ್ದು ಟ್ರೈನಿಂಗ್ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ. ಐ ಹ್ಯಾವ್ ಅಪ್ಲೈಡ್ ಫಾರ್ ದ ಲೈಸೆನ್ಸ್. ನಾನು ಟ್ರೈನಿಂಗ್ ಮಾಡಿದ್ದು FSTC ಫ್ಲೈಯಿಂಗ್ ಸ್ಕೂಲ್ ಭಿವಾನಿಯಿಂದ. ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಗುಡ್ಗಾಂವಲ್ಲಿದೆ. ಅವ್ರದ್ದು 2 ಫ್ಲೈಯಿಂಗ್ ಬೇಸಸ್ ಇದೆ, ಒಂದು ಭಿವಾನಿಯಲ್ಲಿ, ಒಂದು ನಾರ್ನೋಲಲ್ಲಿ, ಬೋತ್ ಆರ್ ಇನ್ ಹರಿಯಾಣ. ನಾನು ಫ್ಲೈಯಿಂಗ್ ಅಲ್ಲಿಂದಲೇ ಮಾಡಿದ್ದು. ಯು ಕ್ಯಾನ್ ಪರ್ಸ್ಯೂ ಯುವರ್ ಟ್ರೈನಿಂಗ್ ಇಂಡಿಯಾಯಿಂದ, ಹೊರಗಡೆಯಿಂದಲೂ ಮಾಡ್ಬೋದು. ದೇರ್ ಆರ್ ಮೆನಿ ಟ್ರೈನಿಂಗ್ ಬೇಸಸ್ ಅರೌಂಡ್ ದ ವರ್ಲ್ಡ್, ಬಟ್ ನಾನು ಇಂಡಿಯಾನೇ ಚೂಸ್ ಮಾಡಿದೆ. ನನಗೆ ಇಂಡಿಯಾಯಿಂದಲೇ ಟ್ರೈನಿಂಗ್ ಮಾಡೋದಿತ್ತು. ಸೊ ಐ ಚೋಸ್ FSTC ಫ್ಲೈಯಿಂಗ್ ಸ್ಕೂಲ್ ವಿಚ್ ಇಸ್ ಸಿಚುವೇಟೆಡ್ ಇನ್ ಭಿವಾನಿ. ಫಸ್ಟ್ ಫ್ಲೈಟ್ ತುಂಬ ಚೆನ್ನಾಗಿತ್ತು. ಬಿಫೋರ್ ದ ಫ್ಲೈಟ್ I was very nervous. I was scared. I didn't know if I'd be scared up in the air or not, or if I'd be able to manage it or not. ಸೊ ಅದು ಫಸ್ಟ್ ಫ್ಲೈಟ್ ಟ್ರೈನಿಂಗ್ ಏನು ತೊಗೊಂಡು ಹೋಗ್ತಾರಲ್ಲ, ಅದಕ್ಕೆ ಏರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಯು ಗೋ ವಿತ್ ಯುವರ್ ಇನ್ಸ್ಟ್ರಕ್ಟರ್, ಆ್ಯಂಡ್ ನಿಮ್ಮ ಇನ್ಸ್ಟ್ರಕ್ಟರ್ ನಿಮಗೆ ಎಲ್ಲ ಫ್ಲೈಟ್ ಕಂಟ್ರೋಲ್ಸ್ ಎಲ್ಲ ತೋರಿಸ್ಕೊಡ್ತಾರೆ. ಸೊ ಇಟ್ ಈಸ್ ಜಸ್ಟ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ ದ ಏರ್ಕ್ರಾಫ್ಟ್ ಆ್ಯಂಡ್ ದ ಕಂಟ್ರೋಲ್ಸ್. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಅನಿಸ್ತು. ಐ ರಿಯಲಿ ಲೈಕ್ಡ್ ಇಟ್. ಐ ವಾಸ್ ನಾಟ್ ಸ್ಕೇರ್ಡ್ ಅಟ್ ಆಲ್ ಒನ್ಸ್ ವಿ ಟುಕ್ ಆಫ್, ಆ್ಯಂಡ್ that experience was, I think, out of the world. I had never experienced something like that before, so it was amazing. And that is when I knew I could pursue this profession, that I have it in me to continue with the profession. So I've just completed the training ಮುಗ್ದಾದ್ಮೇಲೆ ಇವಾಗ ಮುಂದೆ ಇನ್ನೂ ಪ್ರಾಸೆಸ್ ಇರುತ್ತೆ ಟು ಜಾಯಿನ್ ಏರ್ಲೈನ್ಸ್. ಬೇರೆ ಬೇರೆ ಏರ್ಲೈನ್ಸ್ ವೇಕೆನ್ಸಿ ಬರುತ್ತೆ. ವೇಕೆನ್ಸಿ ಬಂದಾಗ ಅಪ್ಲೈ ಮಾಡಿಕೊಂಡು ಐ ಕ್ಯಾನ್ ಜಾಯಿನ್ ಎನಿ ಏರ್ಲೈನ್ ಆ್ಯಂಡ್ ಕಂಟಿನ್ಯೂ ವರ್ಕಿಂಗ್ ಆಸ್ ಅ ಕಮರ್ಷಿಯಲ್ ಪೈಲಟ್. ಹಸಿರು ಸ್ವಚ್ಛ ಸುಂದರ ಹಾಗೂ ಆರೋಗ್ಯಕರ ಸಮಾಜಕ್ಕಾಗಿ ಇಂದು ಬೀದರ್ ನಗರದ ಸೆಕ್ರೆಡ್ ಹಾರ್ಟ್ ಚರ್ಚ್ ಸ್ಕೂಲ್ ವತಿಯಿಂದ ಗ್ರೀನ್ ಕ್ಲೀನ್ ಅಂಡ್ ಹೆಲ್ತ್ ಡೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಶಾಲೆ ಚರ್ಚ್ ಆವರಣದಲ್ಲಿ ಮಕ್ಕಳಿಂದ ಸಸಿಗಳನ್ನು ನೆಡೆಸಲಾಯಿತು. ಅನೇಕರಿಗೆ ಸಸಿಗಳನ್ನು ವಿತರಿಸಲಾಯಿತು. ಈ ವೇಳೆ ನಾಮನಿರ್ದೇಶಿತ ಕೌನ್ಸಿಲರ್ ಬಚ್ಚನ್ ಅವರು ಮಾತನಾಡಿ, ಪರಿಸರದಲ್ಲಿ ಉತ್ತಮ ಗಾಳಿ ಮಳೆಗಾಗಿ ನಾವು ಮರಗಳನ್ನು ನೆಡಬೇಕು. ಮುಂದಿನ ದಿನಮಾನಗಳಲ್ಲಿ ಮರ ಬೆಳೆದು ಅನೇಕರಿಗೆ ನೆರಳು ಸ್ವಚ್ಛ ಗಡಿಗೊಡುವುದರ ಮೂಲಕ ನಮ್ಮನ್ನು ಅನೇಕರು ನೆನೆಸುತ್ತಾರೆ ಎಂದರು. ಅದೇ ರೀತಿ ಫಾದರ್ ಅವರು ಮಾತನಾಡಿ, ನಮ್ಮ ಚರ್ಚ್ ಶಾಲೆ ಸಮಾಜ ಸ್ವಚ್ಛವಾಗಿರಬೇಕು, ಸುಂದರವಾಗಿರಬೇಕು, ಆರೋಗ್ಯದಾಯಕವಾಗಿರಬೇಕು ಎನ್ನುವ ನಿಟ್ಟಿನಲ್ಲಿ 2025-26ನೇ ಸಾಲಿನಲ್ಲಿ ನಮ್ಮ ಯೋಜನೆ ಪ್ರಕಾರ 2500 ಗಿಡಗಳನ್ನು ಹಚ್ಚಬೇಕು, ನೆಡಬೇಕು ಎನ್ನುವ ಗುರಿಯಿಂದ ಎಂದರು. ಈ ಸಂದರ್ಭದಲ್ಲಿ ಶಾಲೆ HM ಶ್ವೇತಾ ಫಾದರ್, ಚೇರಿ ನಗರಸಭೆ ಸದಸ್ಯರು, ಶಾಲೆ ಮಕ್ಕಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಹಲೋ, ಸೀಕ್ರೆಡ್ ಹಾರ್ಟ್ ಚರ್ಚಿನ ಸ್ಕೂಲ್ ವತಿಯಿಂದ ಮರಗಳ ಗ್ರೌಂಡ್ನಲ್ಲಿ ಹಾಗೂ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮರಿಗಳು ಇಡ್ಲಕ್ಕೆ. ಹೌದು, ಇನ್ನೊಂದು ವಿಷಯ ಹೇಳ್ತೇನೆಂದ್ರೆ, ಮರ ಯಾಕೆ ಕಟ್ಟಬೇಕಪ್ಪ ಮರಗಳು ಅಂದ್ರೆ, ದೊಡ್ಡದಾದ್ಮೇಲೆ ಆ ಮರದ ಕೆಳಗೆ ಯಾರು ಕೂಗ್ತಾರ? ಎಲ್ಲ ಜನ ಕೂಗ್ತಾರೆ. ಯಾರು ಹಚ್ಚಾರ ಅಂತ ಕೇಳೋರು, ಯಾರು ಹಚ್ಚಾರಪ್ಪ ನೆನೆಸ್ತಾರೋ, ನೆನಪೇ ಕೆಲಸ ನಾವು ಮಾಡ್ಬೇಕು. Go green, breathe clean. Trees for life, life for trees. Let's make the world. ನಮ್ಮ ಶಾಲೆ ಸೇಕ್ರೆಡ್ ಹಾರ್ಟ್ ಚರ್ಚ್ ಶಾಲೆಯು ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಿಕೊಂಡು ಇಂದು
ಎಲ್ಲ ಮಕ್ಕಳು ಶಾಲೆಗೆ ಹೋಗಬೇಕು, ಒಳ್ಳೆಯ ಶಿಕ್ಷಣ ಪಡೆಯಬೇಕು ಎಂಬಂತಹ ಪರಿಸರದ ಬಗ್ಗೆ be healthy, keep it green, keep it clean, keep it green, keep it clean, pick it up, clean it up, see your friend, go green to breathe. Please wear face masks regularly, maintain distance. Be clean, be healthy. ಏನಂದ್ರೆ ಇದರ ಉದ್ದೇಶ ಏನಿದೆ ಅಂದ್ರೆ ಸ್ವಚ್ಛ ಭಾರತ ಮಿಷನ್ SWM, ಅದು ಶಾರ್ಟ್ ಫಾರ್ಮ್ದಲ್ಲಿ SWM ಅಂತಿದೆ, ಸ್ವಚ್ಛ ಭಾರತ್ ಮಿಷನ್ ಅಂತೇಳಿ. ಅದಕ್ಕೆ ನಮ್ಮ ಫಾದರ್ ಅತಿ ಉತ್ತಮ ರೀತಿಯಾಗಿ ರ್ಯಾಲಿ ಮಾಡಿದ್ದಾರೆ. ಇದು ಯಾಕೆ ಮಾಡೋದಂದ್ರೆ ಜಾಗೃತಿ ಯಾಕೆ ಮಾಡೋದು, ಮಕ್ಕಳಿಂದ ಅವ್ರ ತಂದೆ ತಾಯಿ ಗುರ್ತಾಗ್ತದೆ, ತಂದೆ ತಾಯಿಲಿಂದ ಗಲ್ಲಿದಲ್ಲಿ ಓಣಿಯಲ್ಲಿ ಗುರ್ತಾಗ್ತದೆ. ಫಸ್ಟ್ ಸ್ಕೂಲ್ ಕ್ಲೀನ್ ಇತ್ತು ಅಂತಂದ್ರೆ ಮಕ್ಕಳು ಕ್ಲೀನ್ ಇರ್ತಾರೆ, ಮಕ್ಕಳು ಕ್ಲೀನ್ ಇದ್ರೆ ಫ್ಯಾಮಿಲಿ ಕ್ಲೀನ್ ಇರ್ತಾರೆ. ಅದಕ್ಕೆ ಇದೊಂದು ಅತಿ ಉತ್ತಮ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕ್ಲಾರಿ ಫಾದರ್ ಮತ್ತು ನಮ್ಮ ಬಚ್ಚನ್ ಸಾಬರ್ ನಾಮಿನೇಟ್ ಕೌನ್ಸಿಲ್ ಇದ್ದಾರೆ, ನಮ್ಮ ಮುನ್ಸಿಪಾಲಿಟಿದು, ಅವ್ರಿಗೆ ಸಹ ವಸಂತ ವಾರಣ 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 ಕಾಡನ್ನು ಬೆಳೆಸೋಣ ನಾವು, ಕಾಡನ್ನು ಉಳಿಸೋಣ, ಕಾಡನ್ನು ಬೆಳೆಸೋಣ. ಬಗ್ಗೆ ನಿಮ್ದು ಏನು ಅನಿಸಿಕೆ? ನಾನು ಸುನಿಲ್ ಬಚ್ಚನ್, ಮುನ್ಸಿಪಾಲಿಟಿ ಕೌನ್ಸಿಲರ್. ಸೀಕ್ರೆಡ್ ಹಾರ್ಟ್ ಚರ್ಚು ಸ್ಕೂಲ್ ವತಿಯಿಂದ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು ಈ ವಿಜಯನಗರ ಕಾಲೋನಿಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಇಟ್ಕೊಂಡು ಭಾಳ ಒಳ್ಳೆಯದು ಕೆಲಸ ಮಾಡೋಕ್ಕೆ ನಾವು ಮುಂದಾಗಿದ್ದೇವೆ. ಇನ್ನು ಇದೇ ಕೋಣೆಯಲ್ಲ, ಎಲ್ಲ ವಾರ್ಡ್ನಲ್ಲಿ ನಾವು ಮಾಡೋರಾಗಿದ್ದೇವೆ. ಅದೇ ರೀತಿಯಾಗಿ ಫಾದರ್ ಕ್ಲಾರಿ ಅವರು ಹಾಗೂ HM ಅವರು ಸಹ ಹಾಗೂ ಸ್ಟಾಫ್, ಸ್ಟೂಡೆಂಟು ಎಲ್ಲರೂ ಹಾಗೂ ಇಲ್ಲಿ ಬಂದಂಥ ನಮ್ಮ ಪ್ರವೀಣ್ ಅಡ್ವೊಕೇಟ್ ಹಾಗೂ ರವಿ ಮುನ್ಸಿಪಾಲ್ ಕೌನ್ಸಿಲರ್, ಮುನ್ಸಿಪಾಲಿಟಿ ಆಫೀಸ್ನ ಡಿಪಾರ್ಟ್ಮೆಂಟಲ್ಲಿ ಆಶ್ರಯ ಯೋಜನೆಯ ಚೇರ್ಮನ್ ಆಗಿದ್ದಾರೆ. ಹಾಗೂ ನಮ್ಮ ವೃದ್ಧರಾಗಿರುವಂಥ ಸುಧಾಕರ್ ಅವರು ಸೆಕ್ರೆಟರಿ ಆಗಿರುವಂಥ ಚರ್ಚಿಂದು ನಾವೆಲ್ಲರೂ ಸೇರಿ ಈ ಸ್ವಚ್ಛತೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಇದು ಸೇಕ್ರೆಡ್ ಹಾರ್ಟ್ ಚರ್ಚ್ ಶಾಲೆ, ಸೇಕ್ರೆಡ್ ಹಾರ್ಟ್ ಚರ್ಚ್ ಸ್ಕೂಲ್. ನಮ್ಮ ಉದ್ದೇಶ ಏನೆಂದರೆ ನಮ್ಮ ಪರಿಸರ, ನಮ್ಮ ಶಾಲೆ, ನಮ್ಮ ಚರ್ಚ್ ವಾತಾವರಣ ಇಲ್ಲಿ ಸ್ವಚ್ಛವಾಗಿರಬೇಕು, ಅದು ಸುಂದರವಾಗಿರಬೇಕು ಮತ್ತು ಆರೋಗ್ಯದಾಯಕವಾಗಿರಬೇಕು. ಆದುದರಿಂದ ಈ 3 ವಿಷಯಗಳನ್ನು ಹಿಡಿದು ನಾವು ಇಂದು ಒಂದು 25 ಗಿಡಗಳನ್ನು ಹಂಚುವುದರ ಮೂಲಕ, ಅದೇ ರೀತಿ ಮಕ್ಕಳಿಗೂ ಗುಲಾಬಿ ಗಿಡ ಮತ್ತು ಇತರ ಗಿಡಗಳನ್ನು ಕೊಡುವುದರ ಮೂಲಕ, ಮತ್ತು ಸ್ವಚ್ಛತೆ ಮಾಡುವುದರ ಮೂಲಕ, ಅದೇ ರೀತಿ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡಬೇಕು ಎಂದು ಹೇಳುವುದರ ಮೂಲಕ ಸೇಕ್ರೆಡ್ ಹಾರ್ಟ್ ಚರ್ಚ್ ಶಾಲೆಯ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೇವೆ. ನಮ್ಮ ಜೊತೆ ಸಹಕಾರ ಕೊಟ್ಟಿರುವಂತಹ ಮಾಧ್ಯಮ ವರ್ಗದವರಿಗೆ, ಅದೇ ರೀತಿ ಮುನ್ಸಿಪಲ್ ಕೌನ್ಸಿಲ್ ಅವರಿಗೆ, ನಮ್ಮ ಎಲ್ಲ ಶಿಕ್ಷಕಿಯರಿಗೆ ನಾವು ವಂದಿಸ್ತೇವೆ. ಪ್ರತ್ಯೇಕವಾಗಿ ಮಕ್ಕಳು ಬಹಳಷ್ಟು ಸಿದ್ಧತೆ ಮಾಡಿ ತನ್ನ ಭಾಷಣವನ್ನು ಪರಿಸರದ ಬಗ್ಗೆ ಕೊಟ್ಟಿದ್ದಾರೆ. ಅವರ್ ಸ್ಟೂಡೆಂಟ್ಸ್ ಹ್ಯಾವ್ ಗಿವನ್ ಗುಡ್ ಸ್ಪೀಚ್ ಅಬೌಟ್ ಎನ್ವೈರ್ಮೆಂಟ್ ಆ್ಯಂಡ್ ಅಬೌಟ್ ಕ್ಲೆನ್ಲಿನೆಸ್. ಸೊ ವಿ ಕಂಗ್ರ್ಯಾಚುಲೇಟ್ ದೆಮ್ so that in the coming days they will work for cleanliness not only in this campus but in their home and in their surroundings. ಗಿಡಗಳನ್ನು ಉಳಿಸುವಂಥದ್ದು, ಅದೇ ರೀತಿ ಗಿಡಗಳನ್ನು ಬೆಳೆಸುವಂಥದ್ದು ಈ ವರ್ಷ 2025-26ನೇ ಒಂದು ಸಾಲಿನಲ್ಲಿ ನಮ್ಮ ಯೋಜನೆ ಪ್ರಕಾರ ನಾವೊಂದು 2500 ಗಿಡಗಳನ್ನು ಹಂಚಬೇಕು, ನೆಡಬೇಕು, ಅದನ್ನು ಉಳಿಸಬೇಕು ಎಂಬಂಥ ಕಾರ್ಯಕ್ರಮವನ್ನು ನಮ್ಮ ಶಾಲೆ GDS ಅಂದರೆ ಗುಲ್ಬರ್ಗಾ ಡಯಾಸಿಸನ್ ಎಜುಕೇಷನ್ ಸೊಸೈಟಿ ವತಿಯಿಂದ ಈ ಒಂದು ನಿರ್ಧಾರವನ್ನು ನಾವು ಮಾಡಿರ್ತೇವೆ. ಅದರ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತೇವೆ.
ಅದೇ ರೀತಿ ಇದು ಒಂದು ಚಾಲನೆ, ಇದು ಒಂದು ಕಡೆ ಅಲ್ಲ, ನಮ್ಮ ಎಲ್ಲ ಸಂಸ್ಥೆಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ನಮ್ಮ ಮೂಲಕ ಒಂದು ಸ್ವಲ್ಪ ಆದರೂ ಬದಲಾವಣೆ ನಮ್ಮ ಪರಿಸರದಲ್ಲಿ ಆಗಲಿ ಎಂಬುದು ನಮ್ಮದು ಉದ್ದೇಶ. ओर से हमारे यही मैसेज है कि हम दिस इज आवर मैसेज फ्रॉम आवर स्कूल सेक्रेड हार्ट चर्च स्कूल दैट वी शुड कीप आवर सराउंडिंग क्लीन एंड involve more people to plant more trees so that they will give good environment and we will be safe and we can be away from many sickness. And this is our message towards our people, our neighbor, our school and our state. ಅಧಿಕಾರಿಗಳು ತಮ್ಮ ಕಚೇರಿಯಲ್ಲೇ ಕೂರದೆ ಇಲಾಖಾ ವ್ಯಾಪ್ತಿಯ ಪ್ರದೇಶಗಳಿಗೆ ಭೇಟಿ ನೀಡಿ ಸಾರ್ವಜನಿಕ ಸಮಸ್ಯೆಗಳನ್ನು ಆಲಿಸಲು ಪ್ರಯತ್ನಿಸುವ ಮುಖ್ಯನ ಅಧಿಕಾರಿ ವರ್ಗ ಜನಸ್ನೇಹಿಯಾಗಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹಾದೇವಪ್ಪ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಪಟ್ಟಣದ ನೂತನ ಪುರಸಭೆ ಕಟ್ಟಡದಲ್ಲಿ ಹಮ್ಮಿಕೊಂಡಿದ್ದ ತ್ರೈಮಾಸಿಕ ಕೆಡಿಪಿ 20 ಅಂಶಗಳು ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸರ್ಕಾರದಿಂದ ಬಿಡುಗಡೆಯಾಗಿರುವ ಅನುದಾನವನ್ನು ಸಮರ್ಪಕವಾಗಿ ಬಳಸುವ ಮೂಲಕ ಶಾಸಕಾಂಗದ ಉದ್ದೇಶವನ್ನು ಕಾರ್ಯಾಂಗ ಸಾರ್ಥಗೊಳಿಸಬೇಕು. ಹಾಗಾಗಿ ಅಧಿಕಾರಿಗಳಿಗೆ ಚುರುಕುತನದಿಂದ ಕೆಲಸ ಮಾಡಿ ಜನರ ಮೆಚ್ಚುಗೆ ಗಳಿಸಬೇಕು ಎಂದು ಸಲಹೆ ನೀಡಿದರು. ಕೃಷಿ ಇಲಾಖೆ ರಸಗೊಬ್ಬರ, ಬಿತ್ತನೆ ಬೀಜ, ದಾಸ್ತನು ಮತ್ತು ಯಂತ್ರೋಪಕರಣ ವಿತರಣೆಯನ್ನು ಸಮರ್ಪಕವಾಗಿ ಮಾಡಬೇಕು. ಗ್ರಾಮ ನೈರ್ಮಲ್ಯ ಇಲಾಖೆ ಜಲ್ ಜೀವನ್ ಮಿಷನ್ ಅಡಿ ನರಸೀಪುರ ಮತ್ತು ವರುಣ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು. ಪ್ರತಿ ಮನೆಗೆ ನಳ ಸಂಪರ್ಕವನ್ನು ಕಲ್ಪಿಸಬೇಕು. ಈಗಾಗಲೇ ಸರ್ಕಾರದಿಂದ ಪಂಚಾಯಿತಿಯವರು 1,000ಕ್ಕೂ ಹೆಚ್ಚು ಮನೆಗಳನ್ನು ನೀಡಲಾಗಿದೆ. ಆದ್ಯತೆ ಮೇರೆಗೆ ಪಂಚಾಯಿತಿಗಳು ವಸತಿ ರಹಿತರನ್ನು ಗುರುತಿಸಿ ಮನೆಗಳನ್ನು ಹಂಚಿಕೆ ಮಾಡಲು ಸೂಚಿಸಿದ್ದೇನೆ ಎಂದರು. KDP ಮೀಟಿಂಗು ತಾಲೂಕು ಮಟ್ಟದಲ್ಲಿ ನಡೆಯುತ್ತದೆ. ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಹೇಳಿದೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನೇ ಕರ್ಕೊಂಡು ತಾಲೂಕು ಮಟ್ಟದ ಅಧಿಕಾರಿಗಳ ರಿವ್ಯೂ ಮಾಡುವಾಗ ತಾಲೂಕಿನ ಸಮಸ್ಯೆ ಜಿಲ್ಲಾ ಮಟ್ಟದಲ್ಲಿ ಏನಿದೆ ಅಂತ ಗೊತ್ತಾಗಲಿ. ಹಾಗಾಗಿ ಅವ್ರಿಗೆ ಕೆಲಸ ಮಾಡಲಿಕ್ಕೆ, ಅವರ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ರಿವ್ಯೂ ಮಾಡಿದ್ದೀವಿ. ರಿವ್ಯೂನಲ್ಲಿ ಬಹುತೇಕ ಎಲ್ಲ ಇಲಾಖೆಗಳನ್ನು ರಿವ್ಯೂ ಮಾಡಿದ್ದೀವಿ. 12 ಗಂಟೆಯಿಂದ ಸುಮಾರು ಎಷ್ಟು 7 ಗಂಟೆನ 7:30 ಗಂಟೆ ತನಕ ರಿವ್ಯೂ ಮಾಡಿದ್ದೀವಿ. ಈ ರಿವ್ಯೂನಲ್ಲಿ ನಾವು ನೀರಾವರಿ, ನಗರಸಭೆ, ಪುರಸಭೆಗಳೆರಡನ್ನು ನಿಮಗೆ ಒಂದು 10 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ನಗರಸಭೆ, ಪುರಸಭೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು. ಹೋದ ಸಾರಿ 3 ಕೋಟಿ ಕೊಟ್ಟಿದ್ವಿ, ಟೆಂಡರ್ ಮಾಡಿದರೆ ಕೆಲಸನೇ ಮಾಡಿಲ್ಲ. ಅದಕ್ಕೆ ಅವರಿಗೆಲ್ಲ ಟೆಂಡರ್ ಮಾಡದಿರೋದಕ್ಕೆ ಕಾರಣ ಏನಿತ್ತು, ಕಾರಣ ಕೇಳಿದ್ದೀವಿ. ಮತ್ತು ಆಸ್ತಿ ತೆರಿಗೆಗಳಾಗಬೇಕು, ಮಳಿಗೆಗಳಿಗೆ ರೆಂಟೇ ಕೊಟ್ಟಿಲ್ಲ, ಹಾಗೆ ನಡೆಸ್ತಾ ಇದ್ದಾರೆ. ಅವ್ರಿಗೆಲ್ಲ ಸೂಚನೆ ಕೊಟ್ಟು ರೀಟೆಂಡರ್ ಮಾಡಿ ಆ ಮಳಿಗೆ ಒಳಗೆ ಆದಾಯನ ಹೆಚ್ಚು ಮಾಡಿ ನಗರಸಭೆಯ, ಪುರಸಭೆಯ ಆಡಳಿತ ಮತ್ತು ಅದರ ದೈರ್ಘ್ಯವನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ದೀವಿ. ಕುಡಿಯುವ ನೀರು ಮತ್ತು UGD ಕಾರ್ಯಕ್ರಮಗಳು ಮತ್ತು STP ಪ್ಲಾಂಟ್ಗಳನ್ನ ಹಾಕಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾದಂಥ ದುಡ್ಡನ್ನು ಕೊಟ್ಟಿದ್ದೀವಿ ಸರ್ಕಾರದ ವತಿಯಿಂದ. 10 ಕೋಟಿ ರೂಪಾಯಿ ಇದು ಕೊಟ್ಟರೆ ವರುಣಕ್ಕೆ, 5 ಕೋಟಿ ರೂಪಾಯಿ ಈ ನರಸೀಪುರ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಾಗ. ಅದೇ ರೀತಿಯಲ್ಲಿ ಬಳ್ಳೂರು ಪುರಸಭೆ ಕೂಡ ಸರಿಯಾಗಿ ಕೆಲಸ ಮಾಡಿಲ್ಲ. ಅದಕ್ಕೆ ಕೆಲವು ಎಲ್ಲಿ ಆಗಿಲ್ಲ, ಅದಕ್ಕೆ ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಮೈನರ್ ಇರಿಗೇಷನಲ್ಲಿ 5 ಕೋಟಿ ಕೆಲಸ ಮಾಡಿದ್ದೀವಿ ಅಂತ ಸರ್ಕಾರದಲ್ಲಿ, ಅದಕ್ಕೆ ಎನ್ಕ್ವೈರಿ ಮಾಡಿ ಥರ್ಡ್ ಪಾರ್ಟಿ ನನಗೆ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ. ಸುಮಾರು 1,000 ಮನೆಗಳನ್ನು ಕೊಟ್ಟಿದ್ದೀವಿ. ಬಹುತೇಕ ಮನೆಗಳೆಲ್ಲ ಇನ್ನು 100-120 ಮನೆ ಹಂಚಿಕೊಂಡು ಕೊಟ್ಟಿದ್ದಾರೆ. ಪಂಚಾಯತ್ಗಳು ಪರಿಣಾಮಕಾರಿ ಕೆಲಸ ಮಾಡಬೇಕು. ಕುಡಿಯೋ ನೀರಿಗೆ ಮತ್ತು ಜಲ್ ಜೀವನ್ ಮಿಷನ್ನಲ್ಲಿ ಮನೆ ಮನೆಗೆ ಟ್ಯಾಪ್ ನೀರು ಕೊಡಬೇಕು, ಮನೆ ಮನೆಗೆ. ಸೊ ಅದನ್ನು ಮಾಡಲಿಕ್ಕೆ ಹೇಳಿದ್ವಿ. ರಸ್ತೆಗಳಿಗೆ ಈಗಾಗಲೇ ದುಡ್ಡು ಕೊಟ್ಟಿದ್ವಿ. ಸರ್ಕಾರದಿಂದ ಸುಮಾರು 1,000 ಕೋಟಿ ರೂಪಾಯಿಗೆ ಹೆಚ್ಚು ಅನುದಾನವನ್ನು ಈ 2-6 ವರ್ಷದ ಅವಧಿಯಲ್ಲಿ ನರಸೀಪುರ ತಾಲೂಕು ಕೊಟ್ಟಿದ್ದೀವಿ. ಈಗಾಗಲೇ ಅದಕ್ಕೆ ಪೂರಕವಾಗಿ ನಾವು ಹೊರಡಳ್ಳಿ ಫಾರಮಲ್ಲಿ ಅಲ್ಲಿ ಸಭೆ ಮಾಡಿದ್ವಿ. ಮತ್ತು ಈಗ ನೀರಾವರಿಗೆ ಮತ್ತೆ ಒಂದು 100-200 ಕೋಟಿ ರೂಪಾಯಿ ಹೆಚ್ಚಾಗಿ ಮೊನ್ನೆ ಮಂಜೂರು ಮಾಡಿಕೊಟ್ಟಿದ್ವಿ. ಇದನ್ನೆಲ್ಲ ಸಮರ್ಪಕ ಬಳಸ್ಕೊಂಡು ಲಿಫ್ಟ್ ಇರಿಗೇಷನ್ ಇದೆ,
ಇಲ್ಲಿ ನಮ್ಮ ಮನ್ನಳ್ಳಿ ಉಂಡಿ ಲಿಫ್ಟ್ ಇರಿಗೇಷನ್ನು ಇನ್ನೂ 2,000 ಎಕರೆಗೆ ನೀರಾವರಿ ಕೊಡೋದ್ರಿಂದ ಅದು ಪರಿಪೂರ್ಣ ಮಾಡಬೇಕಂತ ಹೇಳಿ. ಹಾಗೆ ಮುಡುಕ್ತೊರೆ, ನಲ್ಕಾಡು, ಈ ಲಿಫ್ಟ್ ಇರಿಗೇಷನ್ಗಳು ಸರಿಯಾಗಿ ಕೆಲಸ ಮಾಡಬೇಕಾದ್ರ ಜೊತೆಗೆ ನಂಜಾಪುರ ಲಿಫ್ಟ್ ಒಂದೇ ಮಿಷನ್ ಕೆಲಸ ಮಾಡೋದು 4 ಇದ್ದಾವೆ. ಅದಕ್ಕೆ ಬೇಕಾದಂಥ ಹಣ ಮಂಜೂರು ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್ ಇಟ್ಬಿಟ್ಟು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಹೀಗೆ ಆಮೇಲೆ ಫುಡ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, SCP TSP ಹಣಗಳ ಬಳಕೆ, ಗಂಗಾ ಕಲ್ಯಾಣ ಯೋಜನೆಗಳು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ವಿ. ಎಲ್ಲಿ ಕೆಲಸ ಆಗಿಲ್ಲ ಅದಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟು ನಮಗೆ ವರದಿ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ. ಒಟ್ಟಾರೆಯಾಗಿ ನಾವು ಕೊಟ್ಟಂಥ ಯೋಜನೆಗಳನ್ನು ಸುಮಾರು 85-90 ಭಾಗ ಅನುಷ್ಠಾನ ಮಾಡಿದ್ದಾರೆ. ಎಲ್ಲಿ ಆಗಿಲ್ಲ ತ್ವರಿತವಾಗಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಮಂಗನ್ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಉಂಟಾದ ಅನೇಕ ಭೂಕುಸಿತಗಳಿಂದಾಗಿ ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಂಡಿದ್ದ ಉತ್ತರ ಸಿಂಕಿನ ಲಾಂಚನ್ ಗ್ರಾಮಕ್ಕೆ ಸೇನಾ ಸಿಬ್ಬಂದಿ ವಾಕ್ವೇ ಸ್ಥಾಪಿಸಿದ್ದಾರೆ ಮತ್ತು ಅಲ್ಲಿ ಸಿಲುಕಿಕೊಂಡಿದ್ದ 113 ಪ್ರವಾಸಿಗರನ್ನು ತಲುಪಿದ್ದಾರೆ ಎಂದು ಬುಧವಾರ ಅಧಿಕೃತ ಹೇಳಿಕೆ ತಿಳಿಸಿದೆ. ಕಳೆದ ಕೆಲವು ದಿನಗಳಿಂದ ಗ್ರಾಮದಲ್ಲಿ ಸಿಲುಕಿಕೊಂಡಿದ್ದ ಈ ಪ್ರವಾಸಿಗರನ್ನು ಶೀಘ್ರದಲ್ಲೇ ಸ್ಥಳಾಂತರಿಸಲಾಗುವುದು ಎಂದು ಅದು ತಿಳಿಸಿದೆ. ಜೂನ್ 1ರಂದು ಚಾಟ್ನೆನ್ನಲ್ಲಿರುವ ಮಿಲಿಟರಿ ಶಿಬಿರದಲ್ಲಿ ಭೂಕುಸಿತ ಸಂಭವಿಸಿದ ನಂತರ ಕಾಣೆಯಾದ 6 ಜನರನ್ನು ಪತ್ತೆ ಹಚ್ಚಲು ಶೋಧ ಕಾರ್ಯಾಚರಣೆಗಳು ನಡೆಯುತ್ತಿವೆ. ಸೇನೆಯು ಲಾಂಚನ್ ಗ್ರಾಮಕ್ಕೆ ಪಾದಚಾರಿ ಸಂಪರ್ಕವನ್ನು ಸ್ಥಾಪಿಸಿದೆ ಮತ್ತು ಶೀಘ್ರದಲ್ಲೇ ಸಿಲುಕಿರುವ 113 ಪ್ರವಾಸಿಗರನ್ನು ಸ್ಥಳಾಂತರಿಸಲಾಗುವುದು ಎಂದು ಹೇಳಿಕೆ ತಿಳಿಸಿದೆ. ಉತ್ತರ ಸಿಂಕಿನಲ್ಲಿ ಸ್ಥಳೀಯರು ಮತ್ತು ಸಿಲುಕಿರುವ ಪ್ರವಾಸಿಗರಿಗೆ ಸಹಾಯ ಮಾಡಲು ಭಾರತೀಯ ಸೇನಾ ಸಿಬ್ಬಂದಿ ತೀವ್ರ ಹವಾಮಾನ ಪರಿಸ್ಥಿತಿಗಳು ಮತ್ತು ಅಪಾಯಕಾರಿ ಭೂಪ್ರದೇಶದಲ್ಲಿ ಅವಿರತವಾಗಿ ಕೆಲಸ ಮಾಡುತ್ತಿದ್ದಾರೆ. 2 ದಿನಗಳ ಹಿಂದೆ ಲಾಂಚಿಂಗ್ ಮತ್ತು ಚುಂಗ್ಥಾಂಗ್ನಿಂದ ಕನಿಷ್ಠ 1678 ಪ್ರವಾಸಿಗರನ್ನು ರಕ್ಷಿಸಲಾಯಿತು. ಆದರೆ ಕೆಲವು ವಿದೇಶಿಯರು ಮತ್ತು ಸಶಸ್ತ್ರ ಪಡೆಗಳ ಕುಟುಂಬ ಸದಸ್ಯರು ಸೇರಿದಂತೆ 34 ಜನರನ್ನು ಯಶಸ್ವಿಯಾಗಿ ವಿಮಾನದ ಮೂಲಕ ಸ್ಥಳಾಂತರಿಸಲಾಯಿತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.